ಎಲ್ಲರಿಗೂ ನಮಸ್ಕಾರ. ಇವತ್ತು ಗರಿಗರಿಯಾದ ರುಚಿಕರವಾದ ಚಕ್ಲಿ ರೆಸಿಪಿ ತೋರ್ಸಾಕತ್ತೀನಿ. ಈಗ ನಾನು ತೋರಿಸ್ತಾ ಇರೋದು ನೋಡ್ಬೋದು ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಅಂತೀವಲ್ಲ, ಆ ಅಕ್ಕಿನ ನಾನು ತೊಳೆದು ಕ್ಲೀನಾಗಿ ತೊಳೆದು ನಾವು ನೆರಳಲ್ಲಿನ ಮಾರ್ನಿಂಗ್ ನೀವೇನಾರ ಈ ಥರ ಒಣಗಕ್ಕೆ ಹಾಕಿದ್ರೆ ಸಾಯಂಕಾಲ ಇದನ್ನು ತೆಗಿಬೇಕು. ಅಂದ್ರೆ ಅಲ್ಲಿವರೆಗೂ ಮಾತ್ರ ಇದು ನೆರಳಲ್ಲಿನ ಒಣಗಬೇಕು. ಈಗ ನೋಡ್ರಿ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿ ಇದು. ನೆರಳಲ್ಲಿ ಒಣಗಿಸಿದ ಅಕ್ಕಿ 4 ಬಟ್ಲ ಅಕ್ಕಿ ತೊಗೊಂಡ್ರೆ ಅದರದ್ದು ಪ್ರಮಾಣ ನಾನು ಹೇಳ್ತಾ ಹೋಗ್ತೀನಿ. ನೀವು ಯಾವುದೇ ಬಟ್ಲದಿಂದ 4 ಬಟ್ಲ ಅಕ್ಕಿ ತೊಗೋಬೇಕಾಗುತ್ತೆ. ಈಗ ನಾನು ಬಾಳ್ಗೆ ಇಟ್ಕೊಂಡೀನಿ. ಯಾವ ಥರ ಮಾಡೋದು ತೋರಿಸ್ತಾ ಹೊಂಟೀನಿ. ಈಗ ನೆರಳಲ್ಲಿ ಒಣಗಿಸಿದ ಅಕ್ಕಿನ ನಾನು ಈಗ ಹಾಕ್ಕೊಳಕತ್ತೀನಿ. ನೋಡ್ಬೋದು ದಸರಾ ಮತ್ತು ದೀಪಾವಳಿ ಹಬ್ಬ ಬಂತು ಹತ್ರ. ಮಕ್ಕಳಿಗೆ ಮತ್ತು ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಈ ಚಕ್ಲಿನ ಮಾಡಿಟ್ಬಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪನ ಹಾಕಿ ನಾನೀಗ ಹುರಿದು ತೋರಿಸಿದ್ನಲ್ಲ, ಈ ಥರ ನೀವು ಹುರ್ಕೋಬೇಕಾಗತ್ತೆ. ನೋಡ್ಬೋದು ಸಣ್ಣ ಉರಿ ಒಳಗನ ಇದನ್ನು ಹಾಕ್ಕೊಂಡು ಹುರ್ಕೋಬೇಕು. ಅಕ್ಕಿನ ಎಲ್ಲನೂ ನಾನು ಹುರಿದಿಟ್ಕೊಂಡೀನಿ. ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತಾ. ನೆರಳಲ್ಲಿ ಒಣಗಿಸಿದ ಅಕ್ಕಿನ ನೋಡ್ಬೋದು. ಅಂದ್ರೆ ಮಾರ್ನಿಂಗ್ ನೀವು ಒಣಗಕ್ಕೆ ಹಾಕಿದ್ರಿ ಅಂದ್ರೆ ನೆರಳಲ್ಲಿ ಆರಕ್ಕೆ ಹಾಕಬೇಕು. ಆಮೇಲೆ ಸಾಯಂಕಾಲ ತೆಗೆದು ಈ ಥರ ನೀವು ಹುರಿದು ರೆಡಿ ಮಾಡ್ಕೋಬೇಕು. ಪುಟಾಣಿನ 1 ಬಟ್ಲ ನೋಡ್ಬೋದು, ಧನಿಯಾ ಕಾಳು 1 ಬಟ್ಲ, ಜೀರಿಗೆ 1 2 ಚಮಚ, 1/4 ಬಟ್ಲ ಅಥವಾ 2 ಚಮಚ ಹಾಕ್ಕೋಬೇಕು. ನೋಡ್ರಿ ಪುಟಾಣಿ ಜೀರಿಗೆ, ಪುಟಾಣಿ ಮತ್ತು ಧನಿಯಾ ಕಾಳನ್ನ ಹಾಕ್ಕೊಂಡ್ವಿ. ಅಷ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಗಿರಣಿಗೆ ಹೋಗಿ ಹಾಕ್ಸ್ಕೊಂಡು ಬರಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣ ಇತ್ತಂದ್ರೆ ಮನೆಯಲ್ಲೇ ಮಿಕ್ಸರ್ ಜಾರ್ನಾಗ ನಾವು ಪುಡಿ ಮಾಡಿಕೊಂಡು ಸಾಣಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಥರ ಹಿಟ್ಟಾಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ವಿ. ಏನೇನು ಹಾಕ್ಕೋಬೇಕು ಮತ್ತು ಅನ್ನೋದನ್ನು ನಾನು ತೋರಿಸ್ತಾ ಹೊಂಟೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಈಗ ನೋಡ್ಬೋದು ಅರಿಶಿನದ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಈಗ ಖಾರದ ಪೌಡರ್ ಹಾಕ್ಕೊಳಕತ್ತೀನಿ. ಆಮೇಲೆ ಜೀರಿಗೆ ನೋಡ್ರಿ ಇದು. ಮತ್ತು ಇದು ಸ್ವಲ್ಪ ಹುರಿಬೇಕು. ಇದನ್ನು ಬಿಳಿ ಎಳ್ಳು ಇದು ಸ್ವಲ್ಪ ಹುರಿದು ತೊಗೋಬೇಕು. ಎಳ್ಳನ್ನ ಹಾಕ್ಕೊಂಡ್ವಿ. ಎಲ್ಲನೂ ಮೊದಲು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದಕ್ಕೆ ಕಾಸಿದ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಅಂದ್ರೆ ಗರಿ ಗರಿಯಾಗಿ ಬರ್ತಾವೆ ಚಕ್ಲಿ. ಹಿಂಗೆ ಮತ್ತು ಬಾಯಾಗಿಟ್ರೆ ಕರಗ್ತಾವೆ, ಅಷ್ಟು ರುಚಿ ಆಗ್ತಾವೆ ಮತ್ತು ಅಷ್ಟು ಪಳ್ಳನ್ನು ಆಗ್ತಾವೆ ಅಂತಲೇ ಹೇಳ್ಬೋದು. ನೋಡ್ಬೋದು ಗಟ್ಟಿ ಆಗೋದಿಲ್ಲ. ಇದನ್ನು ಹಾಕೋದ್ರಿಂದ ಭಾಳ ಮಸ್ತಾಗಿ ಹಗುರಾಗಿ ಬರ್ತಾವೆ ಮತ್ತು ಗರಿ ಗರಿ ಆಗ್ತಾವೆ. ಇದನ್ನು ಎಣ್ಣೆನ ನೋಡ್ರಿ ಈಗ ನಾನು ಹಿಟ್ಟೊಳಗೆ ಹಾಕಿದ್ರೆ ಚುರ್ ಅನ್ಬೇಕು. ಆ ಥರ ಆದಾಗ ಚಲೋದನ್ನ ಕಾಸಿ ನಾವು ಹಾಕ್ಕೋಬೇಕಾಗುತ್ತೆ. ಹಿಟ್ಟು ನೋಡ್ಬೋದು ಈಗ ಕಲಿಸ್ತಾ ಹೊಂಟೇನ ಎಣ್ಣೆ ಒಳಗೆ. ಚಲೋತ್ನಾಗಿ ಇದು ಎಲ್ಲ ಹಿಟ್ಟಿಗೂ ಹತ್ತಬೇಕಿದೆ ಎಣ್ಣೆ. ಆ ಥರ ನಾವು ಕಲಿಸ್ಕೋಬೇಕಾಗತ್ತೆ. ಈಗ ಕಲ್ಸಾಕತ್ತೇವಲ್ಲ ಈ ಥರ ಚಲೋತ್ನಾಗಿ ಈ ಥರ ಕಲಿಸ್ಕೋಬೇಕು ಒಮ್ಮೆ. ಆಮೇಲೆ ಇದಕ್ಕೆ ತಣ್ಣ ನೀರು ಹಾಕ್ಕೋಬಾರ್ದು. ಬಿಸಿ ನೀರು ಹಾಕ್ಕೊಳೋದ್ರಿಂದ ಚಕ್ಲಿ ಗರಿ ಗರಿಯಾಗಿ ಬರ್ತಾವೆ. ಹೀಗಾಗಿ ಈಗ ನೋಡ್ರಿ ಈ ಥರ ಆಗಿರಬೇಕು. ನೋಡ್ರಿ ಎಷ್ಟು ಚಲೋತ್ನಾಗಿ ಕಲಿಸ್ಕೊಂಡೇವಿ. ಈಗ ಮೊದಲು ಈ ಥರ ಎಲ್ಲನೂ ಕಲಿಸ್ಕೋಬೇಕು. ನೋಡ್ಬೋದು ಈಗ ನಾನು ತೋರಿಸ್ತಾ ಇದ್ದರೆ ಈ ಥರ ಆಗಿರಬೇಕದು ಹಿಟ್ಟು. ಆಮೇಲೆ ಇದಕ್ಕೆ ಬಿಸಿ ನೀರನ್ನ ಹಾಕ್ಕೋಬೇಕು. ಬಿಸಿ ನೀರನ್ನ ಹಾಕ್ಕೋಬೇಕು, ತಣ್ಣೀರನ್ನ ಹಾಕ್ಕೋಬೇಡ್ರಿ. ಬಿಸಿ ಇರೋ ನೀರನ್ನ ಆದಷ್ಟು ಹಾಕ್ಕೊಳೋದ್ರಿಂದ ಗರಿ ಗರಿಯಾಗಿ ಬರೋದ್ರಿಂದ ನೋಡ್ಬೋದು. ಈಗ ನಾನು ನೀರನ್ನ ಹಾಕ್ಕೊಳಕತ್ತೀನಿ. ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗ್ರಿ. ಗಟ್ಟಿಯಾಗಿ ಕಲಿಸ್ಬೇಕು. ಇದನ್ನು ಕೈಯಿಂದನ ಕಲಿಸ್ಬೇಕು. ಸುಡೋದ್ರಿಂದ ನಾವು ಸ್ಪೂನಿಂದ ಕಲಿಸಕತ್ತೀವಿ, ಆಮೇಲೆ ಕೈಯಿಂದ ನಾದ್ಕೊತೀವಿ ಇದನ್ನ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಬೇಕಾಯ್ತು, ಹೀಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿವಿ. ಒಮ್ಮೆಗೆ ನೀರು ಹಾಕಬೇಡ್ರಿ, ಸ್ವಲ್ಪನ ಹಾಕ್ಕೊಳ್ರಿ. ಯಾರಾದರೂ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಈ ಥರ ಚಲೋತ್ನಾಗಿ ಕಲಿಸ್ಕೋಬೇಕು. ನೋಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾನೆ ಹೋಗಬೇಕು.
ಕಡಿಮೆ ಬಿದ್ದರೆ ಈ ಥರ ನೀರು ಚಿಮ್ಕಿಸ್ಕೊಂಡು ಮತ್ತೆ ಕಲಿಸ್ತಾ ಹೋಗಬೇಕು. ಗಟ್ಟಿಯಾಗಿನೇ ಕಲಿಸ್ಬೇಕು ಇದನ್ನ. ಈಗ ನೋಡ್ರಿ ನಾದ್ಕೊಳಕತ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳಕತ್ತೀನಿ. ಇನ್ನೊಂದು ಸ್ವಲ್ಪ ಕಡಿಮೆ ನೀರು ಬಿತ್ತಂದರೆ ಈ ಥರ ಮತ್ತೆ ನೀರು ಹಾಕ್ಕೊಳೋದು ಮತ್ತು ಕಲಿಸ್ಕೊತ ಹೋಗೋದು. ಇದೇ ಥರ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು ಹಿಟ್ಟನ್ನ. ಮತ್ತು ಯಾವ ಥರ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸಿದ್ರೆ ಅಂಥ ರೆಸಿಪಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ಬೋದು ಈಗ ನಾನು ಒಂದು ರೆಡಿ ಮಾಡಿ ಇಟ್ಕೊಂಡೀನಿ. ಇದನ್ನು ಮತ್ತೆ ಈ ಥರ ರೆಡಿ ಮಾಡಿಕೊಂಡು ನಾವು ಇದ್ರೊಳಗೆ ಚಕ್ಲಿ ಬತ್ತಾಳ ಒಳಗೆ ಹಾಕುವಾಗ ಮತ್ತೊಮ್ಮೆ ಚಲೋತ್ನಾಗಿ ಇದನ್ನು ಹದ ಮಾಡ್ಕೋಬೇಕು. ಅಂದ್ರೆ ಸ್ವಲ್ಪ ನಾವು ನಾದ್ಕೋಬೇಕು, ಮೆತ್ತಗೆ ಮಾಡ್ಕೋಬೇಕು. ಮೊದಲು ಇದೇ ಥರನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಮೊದಲು ಇದನ್ನು ಒಂದು ಪ್ಲೇಟ್ ಒಳಗೆ ಅಥವಾ ಪಾತ್ರೆ ಒಳಗೆ ಮುಚ್ಚಿ ಇಡಬೇಕು. ಇದನ್ನ ನಾವು ಸ್ವಲ್ಪ ಮಾಡೀವಿ. ಈಗ ಇನ್ನೂ ಹಿಟ್ಟು ಐತಿ, ಬೇಕು ಅಂದಾಗ ಮತ್ತೆ ಮಾಡ್ಕೊತೀವಿ. ಆ ಥರ ಒಮ್ಮೆಗೆ ಮಾಡಿ ಇಡೋದ್ರಿಂದ ಅದು ಫ್ರೆಶ್ ಇರೋದಿಲ್ಲ. ಅದ್ರ ಸಂಬಂಧ ಆಗಾಗ ಮಾಡ್ಕೊತೀವಿ. ಒಂದು 8 days 10 days ಆದಮೇಲೆ ಖಾಲಿ ಆದಮೇಲೆ ಮತ್ತೆ ಮಾಡ್ಕೊಳೋಣ ಅಂಥೇಳಿ. ನೋಡಿರಿ ಈಗ ನೀರು ಒಂದು ಸ್ವಲ್ಪ ಚಿಮ್ಕಿಸ್ಕೊಂಡು ಈ ಥರ ನಾದ್ಕೊಂಡು ರೆಡಿ ಮಾಡ್ಕೊಳಕತ್ತೀವಿ. ಗೊತ್ತಾಗುತ್ತೆ ಅದು ಕೈಯೊಳಗೆ ನಿಮ್ಗೆ ನಾದುವಾಗ ಹಿಟ್ಟು ಯಾವ ಥರ ಆಗೈತಿ ಅಂಥೇಳಿ. ಈಗ ಇಷ್ಟು ನೋಡ್ರಿ ನಾದ್ಕೊಂಡು ಇಟ್ಕೊಂಡಿವಿ. ಅಂದ್ರೆ ಚಕ್ಲಿ ಬತ್ತಾಳದಾಗ ನಿಮ್ಗೆ ಪ್ಲೇಟು ತೆಳ್ಳಂದ ಆದಷ್ಟು ತೊಗೊಳ್ರಿ. ಅಂದ್ರೆ ಗರಿ ಗರಿಯಾಗಿ ಮಸ್ತಾಗಿ ಬರ್ತಾವು. ಅತಿ ದಪ್ಪಂದಿತ್ತಂದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈಗ ರೆಡಿ ಆಯಿತು ಹಿಟ್ಟು, ನೋಡ್ಬೋದು. ಇನ್ನೊಂದು ಸ್ವಲ್ಪ ನಾನು ನೀರು ಹಚ್ಕೊಂಡು ನಾದ್ಕೊಂಡು ಈಗ ಚಕ್ಲಿ ಒತ್ತಾಳದಾಗ ಹಾಕ್ಕೊಂಡು ಚಕ್ಲಿ ಮಾಡೋಣಂತ್ರಿ. ಈಗ ಸ್ವಲ್ಪ ಚಕ್ಲಿ ಒತ್ತಾಳಕ್ಕೆ ಎಣ್ಣೆ ಸವರ್ಕೋಬೇಕು. ಫಸ್ಟು ಮಾಡುವಾಗ ಅಷ್ಟ ನಾವು ಎಣ್ಣೆನ 1 ಚಮಚ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೋಬೇಕು. ಅಂದ್ರೆ ಅಂಟ್ಕೋಬಾರ್ದು ಅಂತ ಅಷ್ಟ, ಮತ್ತೇನಿಲ್ಲ. ನಿಮ್ಮ ಕಡೆ ಯಾವುದು ಐತಿ ಚಕ್ಲಿ ಬತ್ತಾಳ ಅದ್ರೊಳಗನೆ ಮಾಡ್ಕೋಬೋದು. ಆದಷ್ಟು ಸಣ್ಣ ಮುಳ್ಳಿರೋದು ತೊಗೊಳ್ರಿ. ಪ್ಲೇಟ್ ನೋಡ್ರಿ ಈ ಥರ ಇದೊಂದು ಸ್ವಲ್ಪ ದೊಡ್ಡದೈತಿ. ಇನ್ನೊಂದು ಸಾರಿ ನಾನು ಇನ್ನೊಂದು ಸಣ್ಣದಾಗಿ ಇರೋಂಥದ್ದು ಪ್ಲೇಟಿದ್ದು ನಾನು ಮಾಡ್ಕೊಂಡು ನೋಡ್ರಿ ಈ ಥರ ಎಣ್ಣೆನ ಹಚ್ಕೊಂಡು ಸವರ್ಕೊಂಡು ಈ ಹಿಟ್ಟನ್ನ ಹಾಕ್ಕೊಂಡು ಚಕ್ಲಿ ಮಾಡೋಣಂತ್ರಿ. ನಿಮ್ಗೆ ಯಾವ ಸೈಜ್ ಬೇಕು ನೀವು ಚಕ್ಲಿ ಮಾಡ್ಕೋಬೋದು. ಹಿಟ್ಟೊಂದು ರೆಡಿ ಇದ್ಬಿಟ್ರೆ ಈಸಿಯಾಗಿ ಮಾಡ್ಕೋಬೋದು. ನಾನು ತೋರಿಸಿದ್ನೆಲ್ಲ ಮೊದಲು ಅಕ್ಕಿನ ತೊಳೆದು ಅದೆಲ್ಲ ಮೊದಲಿಂದ ನೀವು ನೋಡ್ಕೊಂಡು ಬರ್ರಿ, ಪೂರ್ತಿಯಾಗಿ ಗೊತ್ತಾಗ್ತೈತಿ. ಆ ಹಿಟ್ಟು ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕು ಆವಾಗ ನೀವು ಚಕ್ಲಿ ಮಾಡ್ಕೋಬೋದು. ನಾವು ಟಿಶ್ಯೂ ಪೇಪರರ ತೊಗೋಬೋದು. ಈ ಥರ ಪೇಪರರ ನಾರ್ಮಲ್ ಪೇಪರ್ ಆದರೂ ತೊಗೋಬೋದು. ಪ್ಲಾಸ್ಟಿಕ್ ಒಳಗರ ನೀವು ಮಾಡ್ಬೋದು, ಯಾವುದಾದ್ರೂ ಬರುತ್ತಾ. ಈಗ ನಾನು ರೆಡಿ ಮಾಡಿ ನೋಡ್ರಿ ಇಷ್ಟು ಈಗ ರೆಡಿ ಮಾಡಿ ಇಟ್ಕೊಂಡೀನಿ ಈ ಥರ. ಇದು ನೋಡ್ರಿ ಸಣ್ಣದು ಚಕ್ಲಿನ ಆಗಲೇ ಹೇಳಿದ್ನೆಲ್ಲ ನಿಮಗೆ. ದೊಡ್ಡದು ಮುಳ್ಳಿಂದ ನಾನು ಮಾಡಿದ್ದೆ ಸ್ವಲ್ಪ, ಅದಕ್ಕಿಂತ ಇದು ಸಣ್ಣ ಮುಳ್ಳು ಭಾಳ ಮಸ್ತ್ ಬಂದವು, ಗರಿ ಗರಿಯಾಗಿ ಬರ್ತಾವು. ಎಷ್ಟು ಸಣ್ಣ ಮುಳ್ಳು ಇರೋದ್ರಿಂದ ನೋಡ್ರಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡು ನಮ್ಗೆ ಎಷ್ಟು ಸೈಜು ಯಾವ ಸೈಜು ಬೇಕು ಅದನ್ನು ನಾವು ತೊಗೊಂಡು ಮಾಡ್ಕೋಬೋದು. ಇದು ನೋಡ್ರಿ ದೊಡ್ಡದು, ಇದು ದೊಡ್ಡದು ಮುಳ್ಳಿಂದಿದು ಪ್ಲೇಟು. ಅದು ಆಗಲೇ ತೋರಿಸಿದ್ದು ಸಣ್ಣದು. ಎರಡೂ ನಾನು ಅರ್ಧ ಅರ್ಧ ಮಾಡ್ಕೊಂಡಿನಿ. ಇವನ್ನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟೇನಿ. ಈಗ ಕರ್ಕೋಬೇಕಷ್ಟ. ಎಣ್ಣೆ ಒಳಗೆ ಹಾಕಿ ಕರಿಯೋದೊಂದು ಐತಿ ನೋಡ್ರಿ. ರೆಡಿ ಆದವು.
ಎಷ್ಟು ಮಸ್ತ್ ಬಂದಾವೆ ನೋಡ್ಬೋದು. ರುಚಿನೂ ಅಷ್ಟು ಚೆನ್ನಾಗಾಗಿದ್ವು ಮತ್ತು ಗರಿ ಗರಿ ಆಗಿದ್ವು. ನೀವು ಒಂದು ಸಾರಿ ದೀಪಾವಳಿಗೆ ಈಗ ಹಬ್ಬ ಬಂತು ಮಾಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಹೆಂಗೆ ಬಂದು ಅನ್ನೋದು ಕೂಡ ಕಮೆಂಟ್ ಒಳಗೆ ಹಾಕ್ರಿ. ಎಣ್ಣೆ ಕಾಯಕ್ಕಿಟ್ಟಿದ್ದೆ ನೋಡಿರಿ, ಎಣ್ಣೆ ಚಲೋ ಹೊತ್ನಾಗ ಕಾದಿರಬೇಕು. ಈಗ ಒಂದೊಂದಾಗಿ ಚಕ್ಲಿನ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚಲೋತ್ನಾಗ ಕಾಯಿಸ್ಕೊಂಡಿರ್ರಿ. ನೋಡ್ಬೋದು ಒಂದು 2 ಅಥವಾ 3 ಬಾಳಿಗೆ ಸಣ್ಣದು ಇರೋದ್ರಿಂದ 2 ನಾವು ಹಾಕ್ಕೊಂಡೀವಿ ಅಷ್ಟೇ. ಭಾಳ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕರಿಯೋದಿಲ್ಲ. ಅದಕ್ಕೆ ಈಗ ನಿಮಗೆ ದೊಡ್ಡ ಬಾಳಿಗೆ ಇತ್ತಂದ್ರೆ ನೀವು ಒಂದು 5-6 ಒಮ್ಮೆಗೆ ಹಾಕ್ಕೊಂಡು ಕರಿಬೋದು. ನೋಡಿರಿ ಎಷ್ಟು ಮಸ್ತ್ ಬಂದವು. ಕಲರ್ ನೋಡಿರಿ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಕರಿಬೇಕು. ಅತಿ ಹೊತ್ತಿಸ್ಬಾರ್ದು, ರುಚಿ ಆಗಲ್ಲ. ನೋಡ್ಬೋದು ಈಗ ಎಲ್ಲನೂ ಬುರುಗೆಲ್ಲ ಬರೋದೆಲ್ಲ ಗುಳ್ಳಿ ಗುಳ್ಳಿ ಟೈಪ್ ಬರೋದೆಲ್ಲ ನಿಂತೈತಲ್ಲ, ಈಗ ಆಗೈತಿ ಅಂತ ಅರ್ಥ. ಈಗ ಒಂದೊಂದಾಗಿ ನಾನು ನೋಡ್ರಿ ಪ್ಲೇಟಿಗೆ ತೆಗ್ಯಾಕತ್ತೀನಿ. ಭಾಳ ಮಸ್ತ್ ಆಗ್ತಾವೆ. ಒಂದು ಸಾರಿ ಮಕ್ಳಿಗೆ ಎಲ್ಲರೂ ಇಷ್ಟಪಡೋಂತಹ ಇದು ಚಕ್ಲಿ ನಿಮ್ಗೆ ಗೊತ್ತಿರಂಗೆ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಸಾರಿ ಈ ಥರ ಮಾಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸಬ್ರು ಏನಾದರೂ ನೋಡಕತ್ತಿದ್ರೆ ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ. ಹಿಂಗೆ ಒಂದೊಂದಾಗಿ ನಾನು ಕರಿತಾ ಹೊಂಟೀನಿ. ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಕ್ಲಿನ. ಈಸಿ ಆಗುತ್ತಾ, ಇಲ್ಲ ಒಬ್ಬರು ಒತ್ತಿ ಕೊಟ್ಟರೆ ಒಬ್ಬರು ಕರಿಬೋದು, ಇಬ್ಬರಿದ್ರು ಓಕೆ, ಒಬ್ಬರಿದ್ರೂ ಮಾಡ್ಬೋದು. ಈಗ ರೆಡಿ ಆದವು. ಎಷ್ಟು ಮಸ್ತಾಗ್ಯಾವ ನೋಡ್ಬೋದು. ನೀವು ನೋಡಿದ್ರೆ ಗೊತ್ತಾಗ್ತೈತಿ ಯಾವ ಥರ ಬಂದಾವ ಚಕ್ಲಿ ಅಂಥೇಳಿ. ರುಚಿಯಾದ ಚಕ್ಲಿ ಒಂದು ಸಾರಿ ಮಾಡಿರಿ. ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.